ಕಾಂಗ್ರೆಸ್ ಸರ್ಕಾರದ ಒಂದು ರೀತಿ ಕಾಂಗ್ರೆಸ್ ಸರ್ಕಾರ ಮನೆ ಬಾಗಿಲು 101 ಬಾಗಿಲಾಗೋಟಿದೆ. ದಾರೆಗೆ ಹೋಗೋ MLAಗಳೆಲ್ಲರೂ ಕೂಡ ಅವಕಾಶ ಕೊಟ್ಟರೆ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಮುಖ್ಯಮಂತ್ರಿ ಲಾಬಿನೂ ಕೂಡ ಪರಮೇಶ್ವರ್ ಇರ್ಬೋದು, ಜಾರಕಿಹೊಳಿ ಅವರು ಇರ್ಬೋದು, DK ಶಿವಕುಮಾರ್ ಅವರು ಇರ್ಬೋದು, ಭಾಳ ಅಗ್ರೆಸಿವ್ ಆಗಿ ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ಮುಖ್ಯಮಂತ್ರಿ ಹೇಳ್ತಾರೆ ನಾನೇ 5 ವರ್ಷ. ಅದನ್ನು ಅವರೆಲ್ಲ ಹೇಳಬೇಕಾಗಿರೋದು, ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಹೇಳಬೇಕು. ಕಾಂಗ್ರೆಸ್ ಪಾರ್ಟಿಯ ರಾಜ್ಯದ ಅಧ್ಯಕ್ಷರು ಹೇಳಬೇಕು, ಅಥವಾ ರಾಷ್ಟ್ರೀಯ ಅಧ್ಯಕ್ಷರು ಖಡಕ್ಕಾಗಿ ಹೇಳಬೇಕು 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇರ್ತಾರೆ ಅಂತ. ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಹೇಳಿದ್ರೆ ಅದಕ್ಕೆ ಅರ್ಥ ಬರ್ತೈತೆ. ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಅಂತೇಳಿ ಕಳೆದ 2 ವರ್ಷ 2 ತಿಂಗಳಲ್ಲಿ 1000 ಸರಿ ಹೇಳ್ಬಿಟ್ಟಿದ್ದಾರೆ. ಮೋರ್ ದೆನ್ 1000 ಟೈಮ್. ಅವಶ್ಯಕತೆ ಇತ್ತಾ? ಅವಶ್ಯಕತೆನೇ ಇರಲಿಲ್ಲ. ನೀವು ಇರೋದಾದರೆ ಯಾರಾದರೂ ನಾನು ಇರ್ತೀನಿ ಅಂತ ಯಾರಾದರೂ ಹೇಳ್ತಾರಾ? ಇರುವವರು, ಭಯ ಇರೋರೇ ಹೇಳೋದು. ಯಾರಿಗೆ ಭಯ ಇರುತ್ತೋ ಅವರು ನಾನು ಉಳ್ಕೊಂತೀನಿ, ನಾನು ಹೋಗಲ್ಲ, ಉಳ್ಕೊಂತೀನಿ ಇದು ಹೇಳೋವಂಥದ್ದು ಭಯ ಇರೋರು. ಆ ಸಾಲಿಗೆ ಸಿದ್ದರಾಮಯ್ಯನವರು ಸೇರ್ಕೊಂಡಿದ್ದಾರೆ. ಅತಂತ್ರ ಔಟಿದೆ. CM ಸ್ಥಾನ ಅತಂತ್ರ ಆಗಿದೆ. ಅದರ ಛಾಯೆ ಅಂದರೆ ಔಟ್ ಗೋಯಿಂಗ್ ಈ ಹಿಡಿತೈತಲ್ಲ, ಗ್ರಹಣ ಹಿಡಿಯುವಾಗ ಹೆಂಗೆ ಮುಚ್ಕೊಳುತ್ತೋ ಹಂಗೆ ದಿನದಿಂದ ದಿನಕ್ಕೆ ಸಿದ್ದರಾಮಯ್ಯನವರ ಅಧಿಕಾರದ ಅವಧಿ ಕತ್ತಲನ್ನು ಮೂಡಿಸ್ತಾ ಇದೆ. ಗ್ರಹಣದ ರೀತಿ ನುಂಗುತ್ತಾ ಇದ್ದಾರೆ ಅವರ ದಿನಗಳನ್ನು. ಇನ್ನು ಉಳಿಯೋ ಪ್ರಶ್ನೆನೇ ಇಲ್ಲ. ನಾನೇನಾದರೂ ಹೇಳಿದ್ರೆ ಅಶೋಕ್ ಅವರು ಭವಿಷ್ಯ ಹೇಳ್ತಾರೆ ಅಂತಾರೆ. ನಾನು ಭವಿಷ್ಯಕಾರನಲ್ಲ. ನಾನು ಭವಿಷ್ಯಗಾರರ ಮನೆಗೂ ಹೋಗಿಲ್ಲ. ನಾನು ಸೈಂಟಿಫಿಕ್ ಆಗಿ ಹೇಳುವಂಥದ್ದು. ನಡೀತಾ ಇರೋ ಬೆಳವಣಿಗೆಗಳು, ಕಾಂಗ್ರೆಸ್ಸಿನ ಬೆಳೆಗಳು, ಕಾಂಗ್ರೆಸ್ಸಿನ ಹೈಕಮಾಂಡು, DK ಶಿವಕುಮಾರ್ ಅಸೆಂಬ್ಲಿಯಲ್ಲಿ ಹೇಳೋ ಅವಶ್ಯಕತೆ ಏನಿತ್ತು? ಸಂತಾಪ ಸೂಚನೆಯಲ್ಲಿ ಯಾರಾದರೂ ಕಿತ್ಕೊಂತೀನಿ ಅನ್ನೋ ಪದ ಎಂದಾದರೂ ಇತಿಹಾಸದಲ್ಲಿ, ಕರ್ನಾಟಕದ ಸಂತಾಪ ಸೂಚನಾ ಇತಿಹಾಸದಲ್ಲಿ ಎಲ್ಲಾದರೂ ಬಂದಿದೆಯಾ? ಆ ಪದನ ಉಪಯೋಗ ಮಾಡಿದ್ರಿ ಅಂದರೆ ಯಾರಿಗೆ ಮೆಸೇಜ್ ಕೊಡಬೇಕೋ ಆ ಮೆಸೇಜನ್ನು ನೀವು ಕೊಟ್ಟಿದ್ದೀರ. ಮತ್ತು ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡುವಂಥ MLAಗಳು ರಾಮನಗರದಿಂದ ಹಿಡಿದು, ಮಾಗಡಿಯಿಂದ ಹಿಡಿದು, ಮಂಡ್ಯದಿಂದ ಹಿಡಿದು ದಾವಣಗೆರೆವರೆಗೂ ಹಬ್ಬಿಟ್ಟಿದೆ. ಇನ್ನು ಬೆಳಗಾಮವರೆಗೂ ಹೋಗಿಲ್ಲ ಅಷ್ಟೇ. ಅವಾಗೆ ದಾವಣಗೆರೆ ದಾಟ್ಬಿಟ್ಟಿದೆ ಬದಲಾವಣೆಯ ಕೂಗು. ಇಷ್ಟಾದರೂ ಕೂಡ ಸಿದ್ದರಾಮಯ್ಯನವರು ಯಾವ ಅರ್ಥದಲ್ಲಿ ನಾನು ಉಳಿತೀನಿ ಅಂತ ಪದೇ ಉಳಿತೀನಿ ಅಂತ ಹೇಳ್ತಾ ಇರೋದೇ ಡೌಟು. ಅವರ ಔಟ್ ಗೋಯಿಂಗ್ ಸಿಗ್ನಲ್ ಅದು. ಉಳಿತೀನಿ ಅನ್ನೋದೇ ಔಟ್ ಗೋಯಿಂಗ್ ಸಿಗ್ನಲ್ಲು. ಅದರಿಂದ ಅಕ್ಟೋಬರ್ ಮತ್ತು ನವೆಂಬರಲ್ಲಿ ಖಚಿತವಾಗಿ ಈ ಸರ್ಕಾರ CM ಬದಲಾವಣೆ ಆಗುತ್ತೆ. ಒಂದು ರೀತಿ ರಾಜ್ಯದಲ್ಲಿ ಹಣ ಇಲ್ಲದೆ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ. ಶಾಸಕರೆಲ್ಲ ಬೇಸರವಾಗಿದ್ದಾರೆ. ಸಿದ್ದರಾಮಯ್ಯನವರ ಅವಧಿ ಏನಿತ್ತು, ಈ ಬಾರಿ ಅವಧಿ, ಅದು ಕರ್ನಾಟಕದ ಪಾಲಿಗೆ ಒಂದು ಕರಾಳ ಅಧ್ಯಾಯವನ್ನು ನಿರ್ಮಾಣ ಮಾಡಿದೆ. ಅಭಿವೃದ್ಧಿ ಶೂನ್ಯವಾದಂಥ ಒಂದು ಸರ್ಕಾರ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕೈಗೆ ಚೆಲ್ಲಿದಂಥ ಸರ್ಕಾರ, ಹಿಂದೂಗಳ ಮೇಲೆ ನಿರಂತರವಾಗಿ ಹಲ್ಲೆ ಮಾಡುವಂಥ ಸರ್ಕಾರವಾಗಿ ಜನಕ್ಕೆ ಈ ಸರ್ಕಾರದ ಮೇಲೆ ಕಾನ್ಫಿಡೆನ್ಸೇ ಹೊರಟೋಗಿದೆ. ಯಾವಾಗ ಈ ಸರ್ಕಾರ ತೊಲಗುತ್ತೋ ಅನ್ನೋ ಭಾವನೆಯಲ್ಲಿ ರಾಜ್ಯದ ಜನ ಇದ್ದಾರೆ.